Hi, welcome to my YouTube channel Kavana Vlogs. ಸೊ ಇವತ್ತಿನ ವ್ಲಾಗಲ್ಲಿ ತುಂಬ ಎಕ್ಸೈಟ್ ಆಗಿ ಮಾತಾಡ್ತಾ ಇದ್ದೀನಿ ಬಿಕಾಸ್ ನಾವೆಲ್ಲರೂ ಸೇರಿ ಟ್ರಿಪ್ ಹೋಗಿದ್ವಿ. ಟ್ರಿಪ್ ಅಂತಂದರೆ ಆ್ಯಕ್ಚುಲಾಗಿ ಹೋಗಿದ್ದಿದ್ದು ತುಂಬ ಲಾಂಗ್ ಟ್ರಿಪ್, 4-5 ಅವರ್ಸ್ ಜರ್ನಿ. ಬಟ್ ಹೋಗಿದ್ದಿದ್ದು ಒಂದು ಕೆಲಸ ಇತ್ತು ಅಂದ್ಬಿಟ್ಟೇ ಹೋಗಿದ್ದಿದ್ದು. ಬಟ್ ನಾವು ರಿಲೇಟಿವ್ಸ್ ಎಲ್ಲ ಹೋಗಿದ್ದಕ್ಕೆ ತುಂಬಾ ಒಂದು ಎಂಜಾಯ್ಮೆಂಟ್ ಕೂಡ ಮಾಡಿದ್ವಿ. ಚೆರಿ ಅಂತೂ ನೋಡ್ತಿರ್ಬೋದು, ಅವನಿಗೆ ತಲೆನೇ ಮ್ಯಾಟರ್ಸ್ ಆಗಲ್ಲ, ಅಷ್ಟು ಚೆನ್ನಾಗಿ ಕುಣಿತಿದ್ದ ಅವನು ಕೂಡ. ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ವಿ. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಈ ಛೋಟಾ ಮೋಟೋಸ್ ಎಲ್ಲ ಸ್ಟಾರ್ಟ್ ಮಾಡಿದ್ವು. ಆ್ಯಂಡ್ ಫೈನಲ್ ಆಗಿ ನಮ್ಮವರೆಗೂ ಬಂದು ತಲುಪೋವರೆಗೂ ನಾವು ನಿಲ್ಲಿಸಲಿಲ್ಲ. ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿಕೊಂಡು ಎಂಜಾಯ್ ಮಾಡ್ತಾ ಸಖತ್ತಾಗಿ ಹೋದ್ವಿ. ಆ್ಯಂಡ್ ಇನ್ನೂ ಒಂದು ಏನು ಅಂತಂದರೆ ತುಂಬ ಸಪೋರ್ಟಿಗೋಸ್ಕರ ಮತ್ತು ನನ್ನ ಇನ್ಸ್ಟಾದಲ್ಲಿ ಕೂಡ ನನ್ನ ಅಕೌಂಟ್ನ ಕ್ರಿಯೇಟ್ ಮಾಡಿದ್ದೀನಿ, ಕವನ ವ್ಲಾಗ್ಸ್. ಇಷ್ಟೆಲ್ಲ ಎಂಜಾಯ್ಮೆಂಟ್ ಇದೆ. ಅದು ಆ್ಯಕ್ಚುಲಿ ನೈಟ್ ರೋಡಲ್ಲಿ ಅಂದರೆ ಒಂದು ಕನಸು ಅನ್ನೋದಕ್ಕಿಂತ ಬಿಕಾಸ್ ತುಂಬಾ ಒಂದು ಎಂಜಾಯ್ ಮಾಡಬೇಕು ಅಂತ ಹೋಗ್ತಾ ಇದ್ದೆ. ನೋಡಿದರೆ ಅವಾಗ ಕಾಲ್ ಬಂತು ಅಂತ ಸಾಂಗೇ ಆಫ್ ಮಾಡಿಬಿಟ್ಟಿದ್ರು. ಅದೊಂದು ಸ್ವಲ್ಪ ಬೇಜಾರಾಯಿತು. ಆ್ಯಂಡ್ ಈ ಒಂದು ಕ್ಲಿಪ್ಪಿಂಗ್ಸಲ್ಲಿ ಎದ್ದಿರೋರು ನೆಕ್ಸ್ಟ್ ವ್ಲಾಗಲ್ಲಿ ನನ್ನ ಕ್ಯಾಮ್ರಾ ಹಿಡಿಯೋ ಅಷ್ಟರಲ್ಲಿ ಮಲಗಿಬಿಟ್ಟಿದ್ಲು. ಬಿಕಾಸ್ ಎಲ್ಲರಿಗೂ ಅಷ್ಟೇ ತುಂಬಾ ಟಯರ್ಡ್ ಆಗಿತ್ತು. ಆ್ಯಂಡ್ ಅದಕ್ಕೇ ನಾನು ನಿಮ್ಮ ಜೊತೆ ನೇಚರ್ ಎಕ್ಸ್ಪ್ಲೋರ್ ಮಾಡೋಣ ಅಂದ್ಬಿಟ್ಟು, ಇಷ್ಟೆಲ್ಲ ಚೆಂದ ಇದೆ ನೋಡಿ ನಾವು ಹೋಗಿದ್ದಿದ್ದು ರೋಡು ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ತಾ ಇರೋದು ಅಷ್ಟೇ. ಬಟ್ ಮಣ್ಣು ಆಗಲಿ ಅಥವಾ ಈ ಒಂದು ಇದೆಲ್ಲನೂ ಸೀರಿಯಸ್ಸಾಗಿ ಹೇಳ್ತೀನಿ, ತುಂಬ ಸಖತ್ತಾಗಿತ್ತು. ಆ್ಯಂಡ್ ಗಾಳಿ ಕೂಡ ಸಖತ್ತಾಗಿ ಬರ್ತಿತ್ತು. ನಾನು ಆ ವೈಟ್ ಕಲರ್ ನೋಡಿಬಿಟ್ಟು ಉಪ್ಪು ಅಂದ್ಕೊಂಡ್ಬಿಟ್ಟೆ. ಬಟ್ ಅದು ಉಪ್ಪಲ್ಲ, ಆ್ಯಕ್ಚುಲಾಗಿ ಅದೇನೋ ಬೆಳೀಲಿ ಚೆನ್ನಾಗಿ ಅಂತ ವೈಟ್ ಬಟ್ಟೆ ಕಟ್ಟಿದ್ದಿದ್ದು. ಆ್ಯಂಡ್ ಇವನು ಸಾತ್ವಿಕ್ ಅಂತ ಅಂದ್ಬಿಟ್ಟು ಇವನು ಬಂದು ನಿಂತ್ಕೋತಿದ್ದ. ಅದಕ್ಕೇನೆ ಬರೋದು, ನಮ್ಮಿಬ್ಬರು ಮುಂದೆನೇ ಡ್ಯಾನ್ಸ್ ಆಡೋದು ಆ ಥರ ಎಲ್ಲ ಮಾಡ್ತಿದ್ದ. ಅದಕ್ಕೇ ರೇಗ್ಸೋಣ ಅಂತ ಹೇಳಿಬಿಟ್ಟೇ ನಾನು ಅವನಿಗೆ ಕ್ಯಾಮ್ರಾ ಇಟ್ಟೆ ಗೊತ್ತಾಗ್ದಂಗೆ. ಬಟ್ ನೋಡಿಬಿಟ್ಟ ಅವನು, ಅದಕ್ಕೇ ಮತ್ತೆ ಕ್ಯಾಮ್ರಾ ಕೂಡ ಆಫ್ ಮಾಡಿಬಿಟ್ಟೆ. ಫೈನಲ್ ಆಗಿ ಅವ್ನು ಡ್ಯಾನ್ಸ್ ಆಡ್ತಿದ್ದ ಅಲ್ವ ಬಂದು ಅಂತ ಅಂದ್ಬಿಟ್ಟು ಅಷ್ಟೇ ಈ ಒಂದು ಕ್ಲಿಪ್ಪಿಂಗ್ಸ್ನ ತೆಗೆದಿದ್ದು. ಸೇಮ್ ಇದರಲ್ಲಿ ಹೆಂಗೆ ಸಪೋರ್ಟ್ ಮಾಡ್ತಿದ್ದೀರೋ ಅದರಲ್ಲೂ ಕೂಡ ಹಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಎಲ್ಲರೂ ಕ್ರೇಜಿಯಾಗಿ ಡ್ಯಾನ್ಸ್ ಆಡಿ ಸೀಟ್ಗಳೇ ಖಾಲಿಯಾಗಿತ್ತು, ಅಷ್ಟು ಚೆನ್ನಾಗಿ ಆಡ್ತಿದ್ವಿ. ಆ್ಯಂಡ್ ನೈಸ್ ರೋಡಿಂದ ಹೋಗಿದ್ದರಿಂದ ನೈಸ್ ರೋಡ್ ಚೆನ್ನಾಗಿತ್ತು ಅಂತ ಸಖತ್ತು ಮಸ್ತ್ ಮಜಾ ಮಾಡಿದ್ದೀವಿ ಅಂತಲೇ ಹೇಳ್ಬೋದು. ಬಟ್ ಲಾಸ್ಟಲ್ಲಿ ಎಲ್ಲರೂ ಬರ್ತಾ ಮಲಗಿಬಿಟ್ಟಿದ್ವಿ. ಬಟ್ ಹಂಗೂ ನಾನು ಇವಳು ಎದ್ದಿದ್ಲು ಅಂದ್ಬಿಟ್ಟು ಕ್ಲಿಪ್ಪಿಂಗ್ಸ್ನ ತೊಗೋತಾನೆ ಇದ್ದೆ. ಬಟ್ ಗಾಳಿ ಅಂತೂ ಸಖತ್ತಾಗಿತ್ತು. ಅಷ್ಟೇ ನನ್ನ ಹೇರ್ ಕೂಡ ಡ್ಯಾಮೇಜ್ ಆಯಿತು. ಬಿಕಾಸ್ ನಾನು ಮಾಡಿರೋ ತಪ್ಪದು, ನೀವು ಯಾರು ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ನನ್ನ ಕೂದಲನ್ನ ಫ್ರೀ ಹೇರ್ಸ್ ಬಿಟ್ಕೊಂಡು ಹೋಗಿದ್ದಕ್ಕೆ ಅದು ಗಾಳೀಲಿ ಫುಲ್ ಒಂಥರ ಇದೆ, ಏನು ಮಾಡೋದಕ್ಕಾಗಲ್ಲ. ಅದು ಅವಾಗೆಲ್ಲ ನೆನಪು ಬರಲ್ಲ ಅಲ್ವಾ, ಸೊ ಅದಕ್ಕಷ್ಟೇ. ಬಟ್ ನಾನಂತೂ ತುಂಬ ಎಂಜಾಯ್ ಮಾಡಿದ್ದೀನಿ. ನೀವೂ ಅದೇ ಥರ ಎಂಜಾಯ್ ಮಾಡಿ ಎಲ್ಲಿಗಾದ್ರೂ ಹೋದರೆ ಅಥವಾ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀರಾ ಅಂತ ಅಂದರೆ ಆ ಒಂದು ಮೆಮೊರೀಸ್ ಅಥವಾ ಏನೇ ಆಗಿರ್ಬೋದು, ಲಾಟ್ಸ್ ಆಫ್ ಮೆಮೊರೀಸ್ ಇರಬೇಕು. ಆ್ಯಂಡ್ ಯಾವತ್ತೇ ನೆನಪಿಸ್ಕೊಂಡು ಮೈಯಲ್ಲೆಲ್ಲ ಬೂಸ್ ಬಂಪ್ಸ್ ಇರಬೇಕು. ಆ ಥರದ ಒಂದು ಮೆಮೊರೀಸ್ನ ಕ್ರಿಯೇಟ್ ಮಾಡ್ಕೊಂಡು ಬನ್ನಿ. ನಾಗಿಣಿ ಸಾಂಗ್ ಈ ಥರ ಡ್ಯಾನ್ಸ್ ಆಡ್ತಾರಂತ ಇವಾಗಲೇ ಗೊತ್ತಾಗಿದ್ದು ಗುರು. ಇಷ್ಟೆಲ್ಲ ಆದಮೇಲೆ ಬಾಯಿ ಮುಚ್ಕೊಂಡು ತೆಪ್ಪಗೆ ಕೂತ್ಕೊಳ್ಬೇಕು ಅನಿಸ್ತು. ಬಟ್ ಆದರೂ ಅಲ್ಲಿ ಆಗ್ತಾಯಿದ್ದಿದ್ದು ಸಾಂಗ್ಸು ನನ್ನ ಮನಸ್ಸನ್ನ ತುಂಬ ಎಳೀತಿತ್ತು, ತುಂಬ ಅಂದರೆ ತುಂಬ ಎಳೀತಿತ್ತು. ಆದ್ರೂ ನಿಮ್ಗೆಲ್ಲರಿಗೂ ನೇಚರ್ ತೋರಿಸ್ಬೇಕು ಅಂತ ಅಲ್ಲೆಲ್ಲ ಕೆರೆ ಎಲ್ಲ ಇದೆ. ಬಟ್ ನನಗೆ ಏನು ಗೊತ್ತಾ ಇಷ್ಟ ಆ್ಯಕ್ಚುಲಾಗಿ ಈ ಥರದ ಒಂದು ಹಳ್ಳಿಯಲ್ಲಿ ಇರಬೇಕು ಅಂತ ನನಗೆ ಹೆವಿ ಇಷ್ಟ. ಏನು ಗೊತ್ತಾ, ತುಂಬ ಗಾಳಿ ಬೀಸ್ತಿತ್ತು, ರೋಡು ಅಷ್ಟೇ ಅದೇ ಥರ ಇತ್ತು. ಅದೆಲ್ಲ ನನಗೆ ತುಂಬ ಇಷ್ಟ ಆಯಿತು. ಕೆರೆಗಳಂತೂ ನನ್ನ ಲೆಕ್ಕನೇ ಇಲ್ಲ, ಅಷ್ಟು ಕೆರೆ ನೋಡಿದ್ದೀನಿ ಆ್ಯಕ್ಚುಲಾಗಿ. ಲಾಸ್ಟಿಗೂ ಆ ಸೌಂಡಲ್ಲೂ ಕೀರ್ತನ ನಿದ್ದೆ ಮಾಡಿಬಿಟ್ಲು. ಬಟ್ ನನಗಂತೂ ಸೀರಿಯಸ್ಸಾಗಿ ಹೇಳ್ತೀನಿ, ನೀವು ಬೇಕಾದರೆ ನನ್ನ ಕಣ್ಣು ಅಬ್ಸರ್ವ್ ಮಾಡಿ, ನನಗಂತೂ ತುಂಬ ಕಣ್ಣು ಎಳೆದಿತ್ತು. ಬಟ್ ನಿದ್ದೆ ಅಂತೂ ಬರ್ತಿರ್ಲಿಲ್ಲ, ಅಷ್ಟೆಲ್ಲ ಗೋಳು ಕೊಡ್ತಾಯಿದ್ರು ಅಲ್ಲಿ. ಫೈನಲ್ ಆಗಿ ಬಂದು ಸೇರಿ ಮಧ್ಯಾಹ್ನದ ಊಟ ಕೂಡ ಮುಗೀತು. ನಾನು ಇನ್ನೇನು ಮಲ್ಕೊಬೇಕು ಅಂದ್ಕೊಂಡೆ, ಅಷ್ಟರಲ್ಲಿ ಕೀರ್ತನ ಅವ್ರು ಮಲಗಿದ್ಲು. ಅದು ಅವ್ರು ಮಲಗಲಿ ಬಿಡು ಅಂದರೆ ಇನ್ನೊಂದು 15 ಇಲ್ಲ 20 ಮಿನಿಟ್ಸ್ ಇದೆ ಅಷ್ಟೇ ಅಂತ ಹೇಳಿದ್ರು. ಅದಕ್ಕೇ ಟೈಮ್ ಆಗಿಬಿಟ್ಟಿತ್ತು ಅಂತ 1:30 ಆಗಿತ್ತು ನಾವು ಹೋಗೋಷ್ಟರಲ್ಲಿ. ಅದಕ್ಕೇ ಊಟ ಕೂಡ ಮುಗೀತು. ಆ್ಯಂಡ್ ತುಂಬ ಹಸು ಕರು ಎಲ್ಲ ಇತ್ತು. ಗೈಸ್, ಇವಾಗ ಬಂದು ಇಳಿದು ಊಟ ಮುಗೀತು. ಆ್ಯಂಡ್ ಈಗ ಸುಮ್ಮನೆ ಓಡಾಡ್ತಾ ಇದ್ದೀವಿ. ಬಿಕಾಸ್ ಏನು ಹೇಳ್ತಾರೆ, ತುಂಬ ಅಂದರೆ ತುಂಬ ಸೆಕೆ, ಒಳಗಡೆ ಇರೋದಕ್ಕಾಗ್ತಿಲ್ಲ, ಅಷ್ಟು ಸೆಕೆ. ಸೊ ಓಡಾಡ್ತಾ ಇದ್ದೀವಿ. ಆ್ಯಂಡ್ ಸುಮ್ಮನೆ ಇಲ್ಲಿ ಯಾವುದೋ ಒಂದು ಸ್ಕೂಲ್ ಇದೆ, ಸೊ ಅದ್ರ ಮುಂದೆ ಓಡಾಡ್ತಾ ಇದ್ದೀವಿ ಅಷ್ಟೇ.
ಎಷ್ಟೆಲ್ಲ ಇದೆ ಅಂತ ಅಂದ್ಬಿಟ್ಟು, ಅಂದರೆ ಕೋಳಿ ಇದೆಲ್ಲ. ಬಟ್ ಐ ಲವ್ ದಿಸ್ ನೇಚರ್ ಗೈಸ್. ಬಟ್ ಏನು ಮಾಡೋಕ್ಕಾಗಲ್ಲ, ನಾನು ಹುಟ್ಟಿರೋದು ಬೆಂಗಳೂರಲ್ಲಿ ಇರಬೇಕಷ್ಟೆ ಗೈಸ್. ಆ್ಯಂಡ್ ಇನ್ನೂ ಒಂದೇನು ಅಂದರೆ ಅಲ್ಲಿ ಅವರೆಲ್ಲ ಹೋಗ್ತಾ ಇದ್ದಾರೆ ಬಿಕಾಸ್ ಏನದು ಇದಿದೆ ಅಂತೆ, ಏನು ಹೇಳ್ತಾರೆ, ಮಾವಿನ ಮರ ಇದೆ ಅಂತೆ. ಸೊ ಹೋಗೋಣ ಅಂತ ನೋಡ್ಬೇಕೀಗ. ಅಲ್ಲೆಲ್ಲ ಸಖತ್ತಾಗಿ ಹಾಕಿದ್ದಾರೆ. ಆ್ಯಂಡ್ ಹೋಗೋಣ, ಹೋಗ್ಬಿಟ್ಟು ನೋಡೋಣ. ಸಿಕ್ಕಿಲ್ವೇನೋ? ತುಂಬ ಸಖತ್ತಾಗಿದೆ ಗೈಸ್, ನೇಚರ್ ಅಂತೂ ಕ್ರೇಜಿ. ಗಾಳಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಡೈಲಿ ನನಗೆ ಹಿಂಗೆ ಬಂದುಬಿಟ್ರೆ ಇಲ್ಲೇ ಮಲ್ಕೊಂಬಿಡ್ತೀನಿ ನಾನು. ಏನು ಹೇಳ್ತೇವಣಿ? ಹಾಯ್. ಸೊ ಮಾವಿನಕಾಯಿ ನೋಡ್ರಿ, ತೋರಿಸ್ತೀನಿ ರೀ ಗೈಸ್. ಸೊ ಅದು ಬಿಜ್ಜುನು ಇದೇ ಥರ ಬೀಳಿ ಅದರೊಳಗಡೆನೆ ಅಂತ ಏನೋ ಕಟ್ಟಿದ್ದಾರೆ. ಮೋಸ್ಟ್ಲಿ ಅದೇನು ಅಂತ ಗೊತ್ತಿಲ್ಲ ನನಗೂ ಕ್ಲಿಯರಾಗಿ. ಬಟ್ ಅಷ್ಟು ಚೆನ್ನಾಗಿ ಒಂದು ಕಟ್ಬಿಟ್ಟು ಅದು ಬಿದ್ದರೆ ಅಲ್ಲೇ ಬೀಳಲಿ ಅಂತ ಅಂದ್ಬಿಟ್ಟು ಎಷ್ಟೊಂದೆಲ್ಲ ಮೇಕೆ ಇದೆ ನೋಡಿ ಗೈಸ್, ಗೋಟ್ಸ್ ಎಲ್ಲ ನೋಡ್ಬಿಟ್ಟು ಇಲ್ಲೇ ಕಣ್ ತುಂಬಿಸ್ಕೊಳ್ಳಿ ಹಳ್ಳಿ ಜೀವನ ಹೆಂಗಿರತ್ತೆ ಅಂತ. ಏನು ಹೇಳ್ತಾರೆ, ನಾವು ಈ ಥರ ಎಲ್ಲ ಇರೋದಕ್ಕಾಗಲ್ವಲ್ಲ, ಬಿಕಾಸ್ ನಾನು ಹುಟ್ಟಿರೋದು ಬೆಂಗಳೂರು ಅಂದರೆ ಯಾವುದೋ ಒಂದು ಹಾಸ್ಪಿಟ್ಲಲ್ಲಿ ಹುಟ್ಟಿರ್ತೀನಿ. ಮತ್ತು ಆಮೇಲೆ ಅಲ್ಲಿಂದ ನಾನು ಈ ಥರದ್ದೆಲ್ಲ ಹಳ್ಳಿ ಲೈಫ್ನ ಎಂಜಾಯ್ ಮಾಡಿಲ್ಲ. ಸೊ ಯಾರಾದರೂ ಕರ್ಕೊಬಂದಾಗ ಹೋದಾಗ ಎಂಜಾಯ್ ಮಾಡೋದಷ್ಟೇ. ಬಟ್ ನಾನು ಏಯ್ತಲ್ಲಿ ಹೋಗಿದ್ದೆ ಅನಿಸತ್ತೆ ಈ ಥರದ್ದೊಂದು ಪ್ಲೇಸ್ಗೆ. ಆ್ಯಂಡ್ ಇವತ್ತೇ ಬರ್ತಾ ಇರೋದು. ಅಲ್ಲಿ ಒಂದು ಮರ ಇದೆ, ಅಲ್ಲಿಗೆ ಹೋಗ್ಬಿಟ್ಟು ನಿಮಗೆ ತೋರಿಸ್ತೀನಿ. ಇವರು ಒಬ್ಬರು ವ್ಲಾಗರ್ ಗೈಸ್, ಬಾ ಈ ಕಡೆ ಬಾ. ವ್ಲಾಗರ್ ಗೈಸ್ ವ್ಲಾಗ್ಸ್ ಮಾಡ್ತಾರೆ. ಡ್ಯಾನ್ಸರ್ ವಾಣಿಶ್ರೀ. ನಾನು ಮತ್ತು ಮಚ್ಚ ಹೋಗ್ತಾಯಿದ್ದೀವಿ ಗೈಸ್. ಈಗ ಹೋಗೋದೊಂದೇ ಬಾಕಿ ಇರೋದು. ನೋಡೋಣ ಈ ವ್ಲಾಗ್ ಯಾವಾಗ ಅಪ್ಲೋಡ್ ಮಾಡ್ತೀನಿ ಅಂತ. ನನಗೆ ನಗು ಬರುತ್ತೆ ಗೈಸ್. ನಾನೊಂದು ಯೂಟ್ಯೂಬ್ ಮೇಂಟೈನ್ ಮಾಡಲ್ಲ, ಏನೂ ಇಲ್ಲ, ಒಳ್ಳೆ ಸೈಕೋ ಥರ ಯಾವಾಗ ಬರುತ್ತೋ ಆವಾಗ ಆಗ್ತಾ ಇರ್ತೀನಿ ಅಷ್ಟೇ. ಸೊ ಹಂಗೂ ಪಾಪ ನೀವೆಲ್ಲ ಸಪೋರ್ಟ್ ಮಾಡ್ತೀರಲ್ಲ, ನಂಗೆ ಅದು ತುಂಬ ಇಷ್ಟ ಗೈಸ್. ಐ ಲವ್ ದ ವೇ. ಬಾಯ್ ಬಾಯ್. ಬಟ್ ಇನ್ನೂ ಒಂದೇನು ಅಂದರೆ ಇವ್ನು ನೋಡಿ ಗೈಸ್, ನನಗೆ ಹೇಳ್ಕೊಡ್ತಾನೆ. ಇನ್ನೊಂದೇನು ಅಂದರೆ ಸಖತ್ತಾಗಿರುತ್ತೆ. ಆ್ಯಂಡ್ ಮೋಸ್ಟ್ಲಿ ತೋತಾಪುರಿ ಮಾವಿನಕಾಯಿ ಅನಿಸುತ್ತೆ. ಕೊಡು ನಿಮಿಷ ಕೊಡು. ಯಾಕೆ ಆ ಥರ? ಆ್ಯಂಡ್ ಸಖತ್ತಾಗಿದೆ. ನಾನಂತೂ ತುಂಬ ಎಂಜಾಯ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಯಾಕೋ ಇಲ್ಲೂ ಒಂಥರ ಸೆಕೆ ಆಗಿದೆ, ಅಲ್ಲಿ ಒಂಚೂರು ಕೋಲ್ಡ್ ಇತ್ತು. ಆ್ಯಂಡ್ ಇಲ್ಲಿ ನೋಡಿ ಎಷ್ಟು ಗಟ್ಟಿ ಇದೆ ಅಂದರೆ ನಾನು ಇಲ್ಲಿ ಪ್ರೆಸ್ ಮಾಡ್ತಾಯಿದ್ದೀನಿ ಬಟ್ ಆಗ್ತಿಲ್ಲ, ಅಷ್ಟು ಗಟ್ಟಿ ಇದೆ. ಮೋಸ್ಟ್ಲಿ ತೋತಾಪುರಿ ಮಾವಿನಕಾಯಿ ಅನಿಸುತ್ತೆ. ಇದು ಹಣ್ಣಾಗ್ಬಿಟ್ಟಿದೆ ನೋಡಿ ಗೈಸ್, ಇದು ಫುಲ್ ಹಣ್ಣಾಗಿದೆ. ಒಂದು ಕಾಮಿಡಿ ಮ್ಯಾಟರ್ ಏನಂದರೆ ಹೋಗ್ಲಿಲ್ಲ ಒಂದು ಕೊಟ್ಬಿಟ್ಟು ಹೋಗ ಇದು ಹಣ್ಣಾಗ್ಬಿಟ್ಟಿದೆ ಗೈಸ್. ಇದನ್ನು ಈ ಚಿಕ್ಕ ಹುಡುಗ ಕಿತ್ಕೊಂಡ್ಬಿಟ್ಟೆ ನಾನು. ನಂಗೆ ತುಂಬ ಇಷ್ಟ ಗೈಸ್ ಮಾವಿನಕಾಯಿ. ಕೊಡಲ್ಲ ఎప్పుడు ఏమేస్తావు అదే ఏమేస్తావు ನನಗೆ ಸೊ ಗೈಸ್ ಅಲ್ಲೋಡಿ ಆಲ್ರೆಡಿ ಟ್ಯಾಕ್ಸಸ್ ಆಗ್ತವ್ರೆ ನನಗೆ ಅಂತ. ಬಟ್ ನಾನು ಕೊಡಲ್ಲ. ಏನು ಹೇಳ್ತಾರೆ ಬಿಡು ಕೈ. ಏನು ಅಂದರೆ ಎಷ್ಟು ಕೂಲ್ಗೈತೆ ಇಲ್ಲಿ. ಕ್ರಿಕೆಟ್ ಆಡ್ತಾರೆ IPL ಮ್ಯಾಚ್. ಏನಂತ ಮಚ್ಚ? IPL ಆಡ್ತಾರೋ ಇಲ್ವೋ ಗೊತ್ತಿಲ್ಲ, ಏನೋ ನಾರ್ಮಲಾಗಿ ಆಡ್ತವ್ರೆ. ಹೌದು ಗೈಸ್, ಅವನದು ಒಂದು ಯೂಟ್ಯೂಬ್ ಚಾನಲ್ ಐತೆ. ಅವ್ನ ಪೋಸಸ್ ನೋಡಿ ಗೈಸ್. ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟು. ಅಪ್ಲೋಡ್ ಮಾಡಿಲ್ಲ ಅಂದೆ. ನನ್ನ ಹೆಸರು ಕವನಾನೇ ಅಲ್ಲ ಕಣೋ. ಮಾಡ್ತೀನಿ ಅಲ್ಲ ಗೈಸ್. ಎಲ್ಲ ನನ್ನ ತಮಾಷೆ ಅನ್ಕೊಂಡ್ಬಿಟ್ಟಿದ್ದಾರೆ ನೋಡಿ. ಅಲ್ಲ ಮಾಡಿ ತುಂಬ ಅಂದರೆ ತುಂಬ ಕಾಮಿಡಿ ಅನ್ಕೊಬಿಟ್ಟವ್ರೆ. ಅಂದರೆ ಏನಂತ ಗೊತ್ತಾ, ಅಕ್ಕ ಅಪ್ಲೋಡ್ ಮಾಡಲ್ಲ ಅಂತ. ಬಿಕಾಸ್ ನಾನು ಅವ್ರಿಗೆ ಅಷ್ಟೆಲ್ಲ ಒಂಥರ ಏನು ಹೇಳ್ತಾರೆ ಟಾರ್ಚರ್ ಕೊಟ್ಬಿಟ್ಟಿದ್ದೀನಿ, ಹಾಕಲ್ಲ ನಾನು ಅಂತ. ಸೊ ಅದಕ್ಕೆ ಅವ್ರು ಒಂಚೂರು ಭಯ ಬೀಳೋದು ಅದೆಲ್ಲ. ಭಯ ಬೀಳಲ್ಲ, ಏನಿಲ್ಲ. ಏನು ಅಕ್ಕ ಹಾಕಲ್ಲ ತಾನೇ ಅಂದ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಅಫ್ಕೋರ್ಸ್ ಹಾಕ್ತೀನಿ ನಾನು ಅಂತಲ್ಲ. ಸೊ
ಅದೆಲ್ಲ ಒಂಥರ ಸಖತ್ತಾಗಿರುತ್ತೆ, ಕ್ರೇಜಿಯಾಗಿರುತ್ತೆ ಆ್ಯಕ್ಚುಲಾಗಿ. ಅಲ್ಲೆಲ್ಲ ಏನೋ ಅಂದರೆ ಸುಮ್ಮನೆ ಬಂದಿರೋದು ಊರಿಗೆ. ಆ್ಯಂಡ್ ಈ ಹೂವನೇ ಕುತ್ಕೊಬರೋಕ್ಕೆ ಇದು ತುಂಬ ಅದೇ ಇದೆ ನೋಡಿ, ಎಷ್ಟು ಚೆನ್ನಾಗೈತಲ್ಲ. ಇದು ತುಂಬ ಅದೇ ಇದೆ ಹೂವು. ಬಟ್ ನೋಡಿ ಎಲ್ಲಿಗೆ ಅಲ್ಲಿಗೇನಿಕ್ಕೆ ಎಲ್ಲಿಗೋಗೋಕ್ಕೆ ನನ್ನ ಕೈಯೇ ನೋವು ಬಂತು ಗೈಸ್. ಬಟ್ ಏನು ಮಾಡೋದು, ಹೋಗ್ಬೇಕು. ಅಂದರೆ ನಾವೇನು ಗೊತ್ತಾ, ಆ್ಯಕ್ಚುಲಾಗಿ ಏನು ಹೇಳಬೇಕು ಅಂದರೆ ಹೋಗ್ತಾ ಇದ್ವಿ. ಆ್ಯಂಡ್ ಇನ್ನೂ ಒಂದೇನು ಅಂದರೆ ಅಲ್ಲೆಲ್ಲರೂ ದೊಡ್ಡ ದೊಡ್ಡವರೆಲ್ಲ ಅಲ್ಲಿ ಕೂತಿದ್ದಾರೆ. ನಾನು ಚಿಕ್ಕವಳಲ್ವಾ, ಅದಕ್ಕೇ ನಾನು ಇಲ್ಲಿ ಆಟಾಡ್ತಾ ಇದ್ದೀನಿ ಅನಿಸುತ್ತೆ. ಅಲ್ಲ ಗೈಸ್ ಅಷ್ಟೇ. ಬಿಕಾಸ್ ಏನು ಗೊತ್ತಾ, ಆ್ಯಕ್ಚುಲಾಗಿ ನಾನು ಈ ಥರ ಬರೋದೇನೆ ಯಾವಾಗೋ ಒಂದು ಸಲ ಬರೋದು. ಅಂಥದ್ದೆಲ್ಲೂ ಕೂಡ ಎಂಜಾಯ್ ಮಾಡಿಲ್ಲ ಅಂದರೆ ಹೆಂಗೆ ಹೇಳಿ. ಈ ಮೆಮೊರೀಸ್ನೆಲ್ಲ ನಾನು ಬ್ಲಾಗ್ ನೋಡಿದಾಗೆಲ್ಲ ತುಂಬ ಅಂದರೆ ತುಂಬ ಜಾಸ್ತಿ ಇಷ್ಟಪಡ್ತೀನಿ. ಸೊ ಅದಕ್ಕೇ ಇಲ್ಲಿಗೆ ವ್ಲಾಗ್ನ ಸ್ಟಾಪ್ ಮಾಡಿ, ಇನ್ನು ಏನೇನಾಗಿದೆ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಪಕ್ಕ ಸಿಗ್ತೀನಿ.